ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವರು ತಮ್ಮ 64ನೇ ಜನ್ಮದಿನವನ್ನು ಆಚರಿಸ್ಕೊತಾ ಇದ್ದಾರೆ. ಈ ಸಲ ತುಂಬ ವಿಶೇಷವಾಗಿದೆ. ಕಳೆದ ವರ್ಷ ಅವ್ರಿಗೆ ಕ್ಯಾನ್ಸರ್ ಆಗಿರೋದ್ರಿಂದ ಚಿಕಿತ್ಸೆ ಪಡಲಿಕ್ಕೆ ಅಮೆರಿಕಕ್ಕೆ ಹೋಗಿ ವಾಪಸ್ ಬಂದರು. ಆಗ ಅವರು ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಲಿಲ್ಲ. ಈ ವರ್ಷ ಅಭಿಮಾನಿಗಳನ್ನು ಮೀಟ್ ಆಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಆ ಪ್ಲ್ಯಾನ್ ಪ್ರಕಾರ ತುಂಬ ಅದ್ಭುತವಾದ ಯೋಚನೆಗಳನ್ನೆಲ್ಲ ಮಾಡಿರುವಂಥದ್ದು. ಏನಪ್ಪ ಅಂತಂದರೆ ಕೇಕು ಹಾಗೆಯೇ ಉಡುಗೊರೆಗಳು, ಸೊ ಇದೇನಿದೆ ಅದನ್ನು ತರಲೇಬೇಡಿ. ಸೊ ನೀವೆಲ್ಲ ಬನ್ನಿ, ಸೊ ಸೇರೋಣ, ಅಂದರೆ ನಿಮ್ಮ ಜೊತೆ ಟೈಮ್ ಕಳಿತೀನಿ ನಾನು. ನಿಮ್ಮ ಪರವಾಗಿ ಒಂದು ಕೇಕನ್ನು ಕಟ್ ಮಾಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಮೂಲಕ ಎಲ್ಲರಿಗೂ ಹೇಳಿರುವಂಥದ್ದು ತಮ್ಮ ಅಭಿಮಾನಿಗಳಿಗೆ. ಸೊ ಅದ್ರ ಜೊತೆಗೆ ಅಥವಾ ಅದಕ್ಕೆ ಪೂರಕ ಅನ್ನೋ ಹಾಗೆ ಅಭಿಮಾನಿಗಳು ಒಂದು ಕೆಲಸ ಮಾಡ್ತಿದ್ದಾರೆ. ಏನಂತಂದರೆ ಮೈಸೂರಲ್ಲಿ ಶಕ್ತಿಧಾಮ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ಸ್ಥಾಪಿಸಿದಂತಹ ಒಂದು ಶಕ್ತಿಧಾಮ. ಸೊ ಈ ಒಂದು ಶಕ್ತಿಧಾಮಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಧನ ಸಹಾಯ ಮಾಡ್ತಿದ್ರು. ಅಂದರೆ ಅವರು ಬೇರೆ ಬೇರೆ ಸಿನಿಮಾಗಳಿಗೆ ಹಾಡು ಹಾಡಿದಾಗ ಅದರಿಂದ ಬರುವಂಥ ದುಡ್ಡನ್ನು ಈ ಶಕ್ತಿಧಾಮಕ್ಕೆ ಕೊಡ್ತಿದ್ರು. ಇಲ್ಲಿ ಹೆಣ್ಮಕ್ಳಿಗೆ ಸಹಾಯ ಆಗುವಂಥ ಒಂದು ಶಕ್ತಿಧಾಮ ಇದು. ಸೊ ಇಲ್ಲಿ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಈ ಶಕ್ತಿಧಾಮ ಏನಿದೆ ಇದನ್ನು ನೋಡ್ಕೋತಿದ್ದಾರೆ. ಈ ವರ್ಷ ಅಭಿಮಾನಿಗಳು ಈ ಒಂದು ಶಕ್ತಿಧಾಮಕ್ಕೆ ಶಿವಣ್ಣನ ಬರ್ಡೇಯ ಪ್ರಯುಕ್ತ ಒಂದಷ್ಟು ಧನ ಸಹಾಯ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಕೂಡ ಅಭಿಮಾನಿಗಳು ಹೇಳ್ಕೊಂಡಿರುವಂಥದ್ದು. ಇಷ್ಟು ಪ್ಲ್ಯಾನ್ ಜೊತೆಗೆ ಶಿವಣ್ಣ ಜುಲೈ 12ನೇ ತಾರೀಕು ಒಂದು ವಿಶೇಷವಾದ ಮಹತ್ವದ ಒಂದು ಘೋಷಣೆ ಮಾಡ್ತಿದ್ದಾರೆ. ಅದೇನು ಅನ್ನುವಂಥ ಕುತೂಹಲ ಇದೆ. ಅದನ್ನು ಅವರು ಹೇಳಿದಾಗೆ ಗೊತ್ತಾಗುತ್ತೆ, ಘೋಷಣೆ ಮಾಡಿದ ಮೇಲೆ ಗೊತ್ತಾಗುವಂಥದ್ದು. ಇನ್ನು ಜುಲೈ 11ನೇ ತಾರೀಕು ರಾತ್ರಿ 11 ಗಂಟೆ ಅಲ್ಲ, 12 ಗಂಟೆ 12 ನಿಮಿಷ, ಅಂದರೆ ಜುಲೈ ಬೆಳಗಿನ ಜಾವ ಲೆಕ್ಕನ ಆಗುತ್ತದು. ಸೊ ಆ ಟೈಮಲ್ಲಿ ಒಂದು ಸೆಲೆಬ್ರೇಷನ್ ಶುರು ಆಗುತ್ತೆ. ಸಿಡಿಮದ್ದುಗಳನ್ನು ಸಿಡಿಸಿ ಸೊ ಸಂಭ್ರಮವನ್ನು ಮಾಡುವಂಥದ್ದು ಅಥವಾ ಶಿವಣ್ಣನ ಬರ್ಡೇನ ಸೆಲೆಬ್ರೇಟ್ ಮಾಡುವಂಥದ್ದು. ಸೊ ಅದರ ಜೊತೆಗೆ ಜೇಮ್ಸ್ ಚಿತ್ರದ ನಿರ್ಮಾಪಕರು ಕಿಶೋರ್ ಪತ್ತಿಗುಂಡ ಇವರು ಒಂದು ಚಿತ್ರ ಮಾಡ್ತಿದ್ದಾರೆ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ. ಅದು ಕೂಡ ಅನೌನ್ಸ್ ಆಗುತ್ತೆ. ಇಷ್ಟು ಪ್ಲ್ಯಾನ್ ಇದೆ. ಇದರ ಜೊತೆಗೆ ಬೆಳಗ್ಗೆ ಒಂದಷ್ಟು ಟೀಸರ್ಗಳು ರಿಲೀಸ್ ಆಗುತ್ತೆ. ಸರ್ವೈವರ್ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ರಿ, ಇದು ತುಂಬ ಇನ್ಸ್ಪೈರಿಂಗ್ ಡಾಕ್ಯುಮೆಂಟ್ರಿ, ಸ್ಫೂರ್ತಿದಾಯಕ ಡಾಕ್ಯುಮೆಂಟ್ರಿ. ಅಂದರೆ ಶಿವಣ್ಣ ಕ್ಯಾನ್ಸರಿಂದ ಯಾವ ಥರ ತಮ್ಮಂತ ರಕ್ಷಣೆ ಮಾಡಿಕೊಂಡ್ರು, ಯಾವ ಥರ ರೆಡಿ ಆದರು ಮೊದಲಿನ ಥರ ಅನ್ನೋದನ್ನು ಹೇಳುವಂಥ ಒಂದು ಡಾಕ್ಯುಮೆಂಟ್ರಿ ಇದು. ಇದರ ಒಂದು ಟೀಸರ್ ರಿಲೀಸ್ ಆಗುತ್ತೆ. ಅದು ಕೂಡ ಹೆಚ್ಚು ಕಡಿಮೆ ಬೆಳಗ್ಗೆ, ಅಂದರೆ ನಾನು ಹೇಳಿದೆ 12 ಗಂಟೆ ಹೊತ್ತಿಗೆ, ರಾತ್ರಿ ಜುಲೈ 12ನೇ ತಾರೀಕಿಗೆ ಅದು 12 ಗಂಟೆಗೆ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಬೆಳಗ್ಗೆ ಅಂತ ಬಂದರೆ ಬೆಳಗ್ಗೆ 8 ಗಂಟೆಗೆ ಎ ಫಾರ್ ಆನಂದ್ ಅಂತೇಳಿ ಒಂದು ಸಿನಿಮಾ, ಇದು ಶಿವರಾಜ್ ಕುಮಾರ್ ಅವರ ಸಿನಿಮಾ, ಅವರ ನಿರ್ಮಾಣದ ಗೀತಾ ಪಿಕ್ಚರ್ಸ್ ನಿರ್ಮಾಣದ ಒಂದು ಸಿನಿಮಾ. ಸೊ ಇದನ್ನು ಗೋಸ್ಟ್ ಡೈರೆಕ್ಟರ್ ಸೀನಿ ಅವರು ಡೈರೆಕ್ಟ್ ಮಾಡಿರುವಂಥದ್ದು. ಟೀಸರ್ ರಿಲೀಸ್ ಮಾಡ್ತಾರೆ. ಇಷ್ಟು ಇದೆ. ಬೇರೆ ಬೇರೆ ಸಿನಿಮಾಗಳ ತಂಡ ಏನಿದೆ ಅವರು ಕೂಡ ವಿಶ್ ಮಾಡ್ತಾರೆ. ಬೇಲ್ ಅದು ವಿಶ್ ಮಾಡಬಹುದು. ಹಾಗೆಯೇ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಇದೆ. ಸೊ ಆ ಟೀಮಿಗೂ ಒಂದು ವಿಶ್ ಬರಬಹುದು. ಸೊ ಹೀಗೆ ಸುಮಾರು ಸಿನಿಮಾಗಳಿದೆ. ತಮಿಳಿನ ಸಿನಿಮಾ ತಂಡದಿಂದ ಬರಬಹುದು, ಹಾಗೆಯೇ ತೆಲುಗು ಚಿತ್ರತಂಡದಿಂದ ಬರಬಹುದು. ಹೀಗೆ ಒಂದಷ್ಟು ಜಾಮ್ ಪ್ಯಾಕ್ ಸಿನಿಮಾಗಳು. ಈ ಎಲ್ಲ ಸಿನಿಮಾಗಳಿಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ ನಾನು ಕೊಟ್ಟಿರುವಂಥದ್ದು, ಸದ್ಯಕ್ಕಿರುವಂಥದ್ದು. ಹಾಗೆಯೇ ಶಿವಣ್ಣನ ಬರ್ಡೇಯ ಪ್ರಿಪ್ರೇಷನ್ ಬಗ್ಗೆ ಹೇಳಿರುವಂಥದ್ದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.